ಏನೋ ಏನಾಯ್ತು? ಪತ್ರ ಬಂದಿದೆ ನನ್ನ ಹೆಸರಿಗೆ. ಯಾರದ್ದು? ನೋಡ್ತೀನಿ ಅಪ್ಪ. ಅಪ್ಪ, ನನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ. ಮಾಮ, ನಾನು ಇದೇ ಊರಲ್ಲಿ ಇರ್ತೀನಿ ನೋಡಿ. ರಂಜಿ ಅಪ್ಪ ಅಲ್ವೇನೋ ನೀನು? ಹೌದು ಮಾಮ. ಹೇಳೋನಿದೀಯ ಅಂತ ನನಗ್ ಗೊತ್ತಿದೆ, ಆದ್ರೆ ಅದನ್ನ ನಿನ್ನ ಬಾಯಿಂದ ಕೇಳಬೇಕು ನಾನು. ಮಾಮ, ಮಗಳು ಚಿಂತೆಯಿಂದ ಊಟ ಕೂಡ ರುಚಿಸ್ತಿಲ್ಲ ಮಾಮ. ಮಗಳೀಗ ವಯಸ್ಸಿಗೆ ಬಂದಿದ್ದಾಳೆ. ಅವಳು ಮದ್ವೆ ಗಂಡನ ಮನೆಗೆ ಹೋದ್ರೆ ನನಗ್ ಬಿಡುಗಡೆ ಸಿಗತ್ತೆ. ಅಯ್ಯೋ ಮಾರಯ್ಯ, ಸಂಸಾರದಿಂದ ಬಿಡುಗಡೆ ಯಾರಾದ್ರೂ ಆಗ್ತಾರೇನೋ? ಮಗಳು ದೊಡ್ಡವಳಾದ್ಲು, ಅವಳ ಮದುವೆ ಆಗುತ್ತೆ, ಅವಳ ತಾಯಿ ಆಗ್ತಾಳೆ, ಮಕ್ಕಳು ಆಗ್ತಾರೆ, ಮಕ್ಕಳು ದೊಡ್ಡವರಾಗ್ತಾರೆ. ಈ ಸಂಸಾರ ಅನ್ನೋದು ಯಾವತ್ತು ಮುಗಿಯೋದ ಕತೆ ಕಣಪ್ಪ. ಹೌದು ಮಾಮ, ಅವಳು ಒಳ್ಳೆ ಮನೆಗೆ ಮದ್ವೆ ಆಗಿ ಹೋದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನು. ನನ್ನ ಮಗಳು ನನಗೆ ಹೇಳದೇನೆ ನಿಮ್ಮ ಹತ್ರ ಬಂದು ಮಾತಾಡ್ಕೊಂಡು ಹೋಗಿದ್ದಾಳೆ ನೋಡಿ ಮಾಮ. ಆದ್ರೆ ನಿನ್ನೆ ದಿನ ಅವಳ ಮನೆಗೆ ಬಂದ್ಮೇಲೆ ಎಲ್ಲ ಹೇಳಿದ್ಲು ನನಗೆ. ಮಾಮ, ನೀವು ಅವಳಿಗೆ ಹೇಳಿದ್ರಿ ಎಲ್ಲೂ ಏನು ಹೇಳ್ಬೇಡ ಅಂತ, ಆದ್ರೆ ಅವಳು ಮನೆಯಲ್ಲಿ ಆಗ್ಲೇ ಹೇಳ್ಬಿಟ್ಟಿದ್ದಾಳೆ. ಮಾಮ, ನೀವು ಅವಳಿಗೆ ಏನ್ ಹೇಳಿದಿರಲ್ವಾ ಅದು ನನಗೂ ಹೇಳಿ ಮಾಮ. ಮಗಳಿಗೆ ಒಳ್ಳೇದಾಗ್ಲಿ ಅಂತ ನಿನಗೆ ಅನ್ಸುತ್ತಲ್ವಾ? ಹ್ಞೂ ಮಾಮ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಹೌದು ಮಾಮ, ತುಂಬಾ ಕೇಳ್ಪಟ್ಟಿದ್ದೀನಿ ನಿಮ್ ಬಗ್ಗೆ. ಆದ್ರೆ ಮೊದಲನೇ ಸಾರಿ ನಿಮ್ಮನ್ನು ನೋಡ್ತಾ ಇದ್ದೀನಿ ನಾನು. ನೀವು ಹೇಗೆ ಹೇಳ್ತಿರೋ ನಾನು ಹಾಗೆ ಮಾಡ್ತೀನಿ ಮಾಮ. ಹಾಗಾದ್ರೆ ನಾನು ಏನ್ ಹೇಳ್ತೀನೋ ಅದನ್ನ ಕೇಳಿಸ್ಕೊ. ನಿನ್ನ ಮಗಳಿಗೆ ಪ್ರತಾಪ್ ಜೊತೆನೆ ಮದುವೆ ಆಗುತ್ತೆ. ಯಾವ ಪ್ರತಾಪ್? ಊರಿನ ಹುಡುಗನ? ಅವನ ಹತ್ರ ಕೈಯಲ್ಲಿ ಯಾವುದೇ ಕೆಲಸ ಇಲ್ಲ. ಅಯ್ಯೋ, ಇವತ್ತು ಕೆಲಸ ಇಲ್ಲ, ನಾಳೆ ಕೆಲಸ ಸಿಗ್ಬಹುದಲ್ವಾ? ಇಲ್ಲ ಇಲ್ಲ ಮಾಮ, ಅಷ್ಟೆಲ್ಲ ಕಾಯೋದಕ್ಕಾಗೋದಿಲ್ಲ ನನಗೆ. ನನ್ನ ಮಗಳನ್ನ ಅವನ ಜೊತೆ ಮದುವೆ ಮಾಡೋದಿಲ್ಲ ನಾನು. ಸರಿ, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ. ಆದರೆ ನಾಳಿನ ತನಕ ಇರು, ನಾಳೆ ಏನಾಗುತ್ತೆ ಅಂತ ನೋಡು, ಗೊತ್ತಾಗುತ್ತೆ ನಿನಗೆ. ಯಾವುದೇ ಗಡಿಬಿಡಿ ಇಲ್ಲ ನೋಡು. ನಾಳೆ ನೀನಾಗಿಯೇ ನನ್ನ ಹತ್ರ ಹೇಳೋದಿಕ್ ಬರ್ತೀಯ. ಸರಿ ಮಾಮ, ಹಾಗಾದ್ರೆ. ಆದ್ರೆ ಇದು ನನಗೆ ಇಷ್ಟ ಆಗ್ಲಿಲ್ಲ ನೋಡಿ ಮಾಮ. ಕ್ಷಮಿಸಿ ನನ್ನನ್ನ, ಹೋಗ್ತೀನಿ ನಾನು. ಮಗನೇ ಪ್ರತಾಪ್, ನೋಡಿದ್ಯಾ? ಪೊಲೀಸರು ಅಲ್ಲಿ ಚಿಕ್ಕ ಯಜಮಾನ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಹೌದು ಅಪ್ಪ, ಮಾಮ ಏನ್ ಹೇಳಿದ್ರೋ ಅದೇ ಆಯ್ತು ನೋಡು. ಒಂದ್ ವೇಳೆ ಆ ಕೆಲಸ ಮಾಡೋದು ಕೊಲ್ಲಾಪುರಕ್ಕೆ ಹೋಗಿದ್ದಿದ್ರೆ ನನ್ನನ್ನು ಕೂಡ ಪೊಲೀಸರು ಹೀಗೆ ಇಟ್ಕೊಂಡು ಹೋಗಿರ್ತಿದ್ರು. ಹೌದು, ಅದಕ್ಕೆ ಮಾಮ ಅವರು ನಿನ್ನನ್ನ ಜಾಗಕ್ಕೆ ಬರೋಕ್ ಹೇಳಿದ್ದು. ಒಳ್ಳೇದಾಯ್ತು ಮಾಮ ಅವ್ರು ನನ್ನ ಪಾರ್ ಮಾಡಿದ್ದು, ಇಲ್ಲಾಂದ್ರೆ ತುಂಬಾ ದೊಡ್ಡ ತೊಂದರೆ ಆಗಿರ್ತಿತ್ತು. ಮಗನೇ, ಈಗ ಒಂದ್ ಕೆಲಸ ಮಾಡೋಣ. ಈಗಂದ್ರೆ ಈಗ್ಲೇ ಹೋಗಿ ಮಾಮ ಅವ್ರ ಹತ್ರ ಹೋಗೋಣ. ಹೌದು, ನಡಿ. ಹೇ ದತ್ತೋ, ಚಂದು, ಅಯ್ಯೋ ಹಸುಗಳ ಕತೆ ಏನು? ಅವಳ ಕಡೆ ಸ್ವಲ್ಪ ನೋಡಿ, ಇಲ್ಲೇ ಕೆಲಸ ಮಾಡ್ತಾ ಇದ್ದೀರಲ್ವಾ? ಮೇವು ನೀರು ಕೊಟ್ಟಿದ್ದೀನಿ ಮಾಮ ಅದಕ್ಕೆ. ಹಾ, ಹಾಗಾದ್ರೆ ಪರವಾಗಿಲ್ಲ. ಮತ್ತೆ ಆ ಕುರಿಗಳ ಕತೆ ಏನು? ಅವುಗಳನ್ನ ಮೇಯ್ಸೋಕ್ ಕರ್ಕೊಂಡು ಹೋಗ್ತೀವಿ ಮಾಮ. ಹಾ, ಅದು ಸರಿ. ಹೋಗ್ ಬಂದ್ಯಾನೋ ಪ್ರತಾಪ್? ಸರಿ, ಬಾ. ಮಾಮ, ನಿನ್ನೆ ನೀವು ಆ ವಿಷಯ ಹೇಳಿದ್ರಲ್ವಾ ನನಗೆ, ಆಗ್ಲಿಂದ ನನ್ನ ಎದೆ ಡವ ಡವ ಅಂತ ಹೊಡ್ಕೋತಾ ಇತ್ತು ನೋಡಿ. ಮಾಮ, ನೀವು ಪಾರ್ ಮಾಡಿದ್ರಿ ನನ್ನ ಮಗನನ್ನ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮಾಮ. ಮಾಮ, ನಮಗ ಆಮೇಲೆ ಗೊತ್ತಾಯ್ತು ಪೊಲೀಸರು ಅವ್ರ ಮನೆಗೆ ಹೋಗಿದ್ರು ಅಂತ. ಅವ್ರನ್ನ ಪೊಲೀಸ್ ಠಾಣೆಗೂ ಕರ್ಕೊಂಡು ಹೋಗಿದ್ದಾರೆ. ಅಯ್ಯೋ ಮಾರಯ್ಯ, ನನಗ್ ಮೊದ್ಲೇ ತಿಳಿದಿತ್ತು, ಅದಕ್ಕೆ ಅವನನ್ನ ಇಲ್ಲಿ ಕರ್ಸ್ಕೊಂಡಿದ್ದಲ್ವಾ? ಮಾಮ, ನನ್ನ ಮಗ ಯಾರ ತಂಟೆಗೂ ಹೋಗೋದಿಲ್ಲ ಮಾಮ. ಆದ್ರೆ ಇವನ್ ಜೀವನದಲ್ಲಿ ಯಾಕೆ ಈ ತರ ಆಗ್ತಿದೆ?
ಏನು ಅಂತ ಹೇಳಪ್ಪ ನಿನಗೆ? ಸದ್ಯಕ್ಕೆ ಅವನ ದಿನಗಳು ಸ್ವಲ್ಪ ಕೆಟ್ಟದಾಗಿವೆ. ಹೋಗುತ್ತವೆ, ಈ ದಿನಗಳು ಕೂಡ ಕಳೆದು ಹೋಗುತ್ತೆ. ಆದ್ರೆ ಏನು ಗೊತ್ತಾ, ನಿನ್ನ ಹುಡುಗ ಒಳ್ಳೆಯ ಗುಣದವನು. ಯಾರದು ತಂಟೆ ತಕರಾರಿಗೆ ಹೋಗಲ್ಲ. ಅವನು ಸತ್ಯವಾಗಿ ನಡ್ಕೋತಾನೆ, ನಿಯತ್ತಿನಿಂದ ಇರ್ತಾನೆ, ಸುಳ್ಳು ಕಪಟ ಮಾಡಲ್ಲ. ಹೀಗೆ ಸತ್ಯದ ಮಾರ್ಗದಲ್ಲಿ ನಡೆಯೋರ ಹಿಂದೆ ದೇವರು ಯಾವತ್ತಿಗೂ ನಿಂತಿರ್ತಾನೆ ನೋಡು. ಮಾಮ, ಒಂದ್ ವೇಳೆ ನೀವು ಇಲ್ಲಿಗೆ ಬರ್ದಿದ್ರೆ, ಇವನಿಗೆ ಇದನ್ನ ಹೇಳ್ದೆ ಇದ್ದಿದ್ರೆ ಈಗ ತುಂಬಾ ದುಬಾರಿ ಆಗ್ತಿತ್ತು ಮಾಮ. ಅಯ್ಯೋ ಮರಯ, ಆಗಿದ್ದು ಆಗೋಯ್ತು, ಮುಗಿದೋದ ವಿಷಯ. ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಅದರಿಂದ ನಮ್ಮ ಹುಡುಗ ಪಾರಾದ ಅನ್ನೋದು ಮುಖ್ಯವಾದ ವಿಚಾರ ತಾನೆ. ಮತ್ತೆ ಇಲ್ಲಿ ನೋಡು ಹುಡುಗ, ನಾನೀಗ ಹೇಳ್ತಿದ್ದೀನಲ್ವಾ, ಅದನ್ನ ಸರಿಯಾಗಿ ಗಮನ ಕೊಟ್ಟು ಕೇಳಬೇಕು. ಇವತ್ತಿನ ನಂತರ ನಿನಗೆ ಯಾರಾದ್ರೂ ಏನೇನೋ ಕೆಲಸ ಹೇಳಿದ್ರೆ ಅಥವಾ ಏನೋ ಒಂದು ಕೆಲಸ ಒಪ್ಸಿದ್ರೆ ಅದನ್ನ ಕಣ್ಣು ಮುಚ್ಕೊಂಡು ಮಾಡ್ತೀನಿ ಅಂತ ಹೇಳಬೇಡಪ್ಪ. ಸರಿಯಾಗಿ ಯೋಚನೆ ಮಾಡ್ಕೊಂಡು ಕೆಲಸ ಮಾಡು. ಇಲ್ಲ ಅಂದ್ರೆ ಎಲ್ಲಿ ಹೋಗಿ ಸಿಕ್ಕಾಕೊಳ್ತೀಯ ಅಂತ ಕೂಡ ಹೇಳೋಕ್ಕಾಗಲ್ಲ. ಮತ್ತಿನ್ನೊಂದು ವಿಷಯ, ನಾನು ಏನ್ ಹೇಳ್ತೀನೋ ಅದನ್ನು ಮಾತ್ರ ಮಾಡು, ನಿನಗೆ ಒಳ್ಳೇದಾಗುತ್ತೆ. ಮಾಮ, ನೀವ್ ಹೇಗಂತಿರೋ ಹಾಗೆ ಮಾಡ್ತೀನಿ ನಾನು. ಇಲ್ಲಿ ನೋಡು ಪ್ರತಾಪ್, ಮಹಾದೇವನಿಗೆ ಅಭಿಷೇಕ ಮಾಡು ನೀನು. ನಂತರ ನೋಡು ಏನಾಗುತ್ತೆ. ಆಮೇಲೆ ಬಂದು ಹೇಳಿ ನನ್ನ ಹತ್ರ. ಆಗ ನಾನು ಹೇಳ್ತೀನಿ ಏನ್ ಮಾಡಬೇಕು ಅಂತ. ಸರಿ ಮಾಮ. ಮಹಾದೇವ, ಮಾಮ ಅವ್ರು ಹೇಳಿದ್ರು, ಅದಕ್ಕೆ ನಾನು ಅಭಿಷೇಕ ಮಾಡಿದೆ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡು ದೇವ. ನನ್ನ ಆಸೆ ಈಡೇರಿಸು. ನನಗೆ ಒಂದು ಕೆಲಸ ಬೇಕು ಅಷ್ಟೆ, ಬೇರೆ ಇನ್ನೇನು ಬೇಡ ನನಗೆ. ನನ್ನ ಕೈಯಾರೆ ಕಷ್ಟಪಟ್ಟು ದುಡ್ದು ನನಗೆ ಅದರಿಂದ ಹಣ ಸಿಗಲಿ. ನನ್ನ ಮನೆಯವ್ರನ್ನ ತುಂಬ ಸುಖವಾಗಿ ನೋಡ್ಕೋಬೇಕು ನಾನು. ಅದ್ರ ಹೊರತು ನನಗೆ ದೊಡ್ಡ ಬಂಗ್ಲೆ ಬೇಡ, ಗಾಡಿ ಬೇಡ, ಆಸ್ತಿ ಬೇಡ, ಬೇರೆ ಇನ್ನೇನು ಬೇಡ. ನಾನು ಕೆಲಸ ಹುಡುಕ್ತಾ ಇದ್ದೀನಿ. ದೇವ್ರೆ, ನನಗೆ ಕೆಲಸ ಕೊಡ್ಸು. ಮಾಮ ಅವ್ರು ನಿನ್ನ ಹತ್ರ ಕಳಿಸಿದ್ದಾರೆ. ಅದ್ರ ಹಿಂದೆ ಬೇರೆ ಏನೋ ಕಾರಣ ಇರಬೇಕು. ಅಕ್ಕ, ಹೇ ಅಕ್ಕ. ಅಯ್ಯೋ, ಏನಕ್ಕೆ ಕಿರ್ಸ್ತಾ ಇದ್ಯಾ? ಮನೇಲಿದ್ದೀನಲ್ವಾ ನಾನು. ಏನಾಯ್ತು? ಅಯ್ಯೋ, ನಿನ್ಗೊಂದ್ ವಿಷಯ ಹೇಳ್ಬೇಕಿತ್ತು. ಯಾವ ವಿಷಯ? ಅಯ್ಯೋ, ಊರಿನ ಪಾಟೀಲ್ರ ಮನೆಗೆ ಪೊಲೀಸರು ಬಂದಿದ್ರಂತೆ. ಏನ್ ಹೇಳ್ತಿದ್ಯಾ ನೀನು? ಇಡೀ ಊರಿನ ಜನ ಅಲ್ಲೇ ಸೇರಿದ್ರು ಅಂತೀನಿ. ಅಯ್ಯೋಯ್ಯೋ, ಇದು ದೊಡ್ಡ ಅವಾಂತರ ಆಯ್ತಲ್ವಾ? ಅಷ್ಟೇ ಅಲ್ಲ, ಪಾಟೀಲ್ರ ಮಗನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋದ್ರಂತೆ. ಯಾಕ್ ಸಕ್ಕು? ಯಾವ ಕಾರಣಕ್ಕೆ ಕರ್ಕೊಂಡು ಹೋದ್ರಂತೆ? ಯಾರಿಗ್ ಗೊತ್ತಕ್ಕ? ನಾನೇನ್ ಎಲ್ಲ ವಿಷಯದ ಬಗ್ಗೆ ತಿಳ್ಕೊಂಡಿರ್ತೀನ? ಊರಲ್ಲೆಲ್ಲ ಸುದ್ದಿ ಆಗಿದೆ ಅಂತ ನಿನಗೆ ಹೇಳ್ದೆ. ನಾನ್ ಅನ್ಕೊಂಡೆ ನಿನಗೆ ಗೊತ್ತಿರ್ಬೋದು ಅಂತ. ನನ್ಗೆ ಗೊತ್ತಾಗುತ್ತೆ. ನಾನು ಆಚೆ ಹೋದ್ರೆ ಮನೇಲಿ ಯಾರು ಮಾಡೋರು? ಅದು ನಿಜನೇ ಬಿಡು, ಎಲ್ಲ ಕೆಲ್ಸ ನೀನೇ ಮಾಡ್ಬೇಕಾಗತ್ತೆ. ಆದ್ರೆ ನಾನ್ ಕೇಳ್ಪಟ್ಟೆ ಇದ್ರಲ್ಲಿ ಪ್ರತಾಪ್ ಇದ್ದಾನೆ ಅಂತ. ಏನು? ಹೌದು. ಇಲ್ಲ ಕಣೆ, ಹಾಗೆಲ್ಲ ಆಗಿರಲ್ಲ. ನನ್ ಮಗ ಯಾಕೆ ಅಂತ ಕೆಲ್ಸ ಕೈ ಹಾಕ್ತಾನೆ? ಅಕ್ಕ, ಈ ವಿಷಯ ಊರಿಗೆ ಗೊತ್ತು. ಪ್ರತಿಯೊಬ್ರು ಇದನ್ನೇ ಮಾತಾಡ್ತಿದ್ದಾರೆ. ಪ್ರತಾಪ್ ಅವ್ರನ್ನ ಭೇಟಿ ಮಾಡಿದ್ನಂತೆ. ಕೆಲ್ಸಕ್ಕೆ ಅಂತ ಹೋಗಿರ್ಬೇಕಲ್ಲ ಅವನು. ಇಲ್ಲ ಅಕ್ಕ, ಇದ್ರಲ್ಲಿ ಏನೋ ಕೈವಾಡ ಇದೆ. ಹಾಗೇನಾರು ಇದ್ರೆ ನೋಡ್ಕೋತೀನಿ ಅವನ್ನ. ನನ್ಗೊಂದ್ ಹೇಳ್ತಾನೆ, ಹೊರಗಡೆ ಏನೋ ಮಾಡ್ಕೊಂಡ್ ಬರ್ತಾನೆ. ಮನೆಗ್ ಬರ್ಲಿ ಅವನೀಗ. ನೋಡ್ಕಣವ, ನನಗ್ ಗೊತ್ತಾಯ್ತು ಅಂತ ನಿನಗ್ ವಿಷಯ ಹೇಳಕ್ ಬಂದೆ. ಬರ್ತೀನಿ ನಾನು, ನನ್ಗೂ ಬಹಳ ಕೆಲ್ಸ ಇದೆ. ಮಾಮ, ನೀವು ಹೇಳ್ದಾಗೆ ಮಹಾದೇವನ್ಗೆ ಅಭಿಷೇಕ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಮಾಮ, ಇದೇ ಹೂಗಳನ್ನ ಶಿವಲಿಂಗಕ್ಕೆ ಅರ್ಪಿಸಿದ್ದೆ ನಾನು. ಇಲ್ಲಿಗೆ ಹೇಗ್ ಬಂತು? ಪ್ರತಾಪ್,
ನಿನ್ನ ಅಭಿಷೇಕ ತಲುಪಿದೆ ಮಗನೇ. ಇನ್ನು ಮುಂದೆ ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಂಗೀಗ ಕೆಲಸ ಅನ್ನೋದು ನಿನ್ನ ಮನೆ ಬಾಗಿಲಿಗೆ ಹುಡ್ಕೊಂಡು ಬರುತ್ತೆ. ಇವತ್ತಿನ ತನಕ ಯಾವ ಜನರು ನಿನಗೆ ಅವಮಾನ ಮಾಡಿದ್ದಾರೋ, ತೊಂದರೆ ಕೊಟ್ಟಿದ್ದಾರೋ, ನಿನಗೆ ಆಡಬಾರದು ಮಾತಾಡಿದ್ದಾರೋ, ಆ ಜನರೆಲ್ಲರಿಗೂ ಗೊತ್ತಾಗುತ್ತೆ ನೀನ್ ಯಾರು ಅನ್ನೋದು. ನೀನ್ ನಿನ್ನ ನಡವಳಿಕೆ ಬದಲಾಯಿಸ್ಬೇಡ. ಯಾವತ್ತಿಗೂ ಸತ್ಯದ ಮಾರ್ಗದಲ್ಲಿರು. ಇಲ್ಲಿ ನೋಡು ಪ್ರತಾಪ್, ಯಾರಿಗೂ ಯಾವತ್ತೂ ಕೆಟ್ಟ ಮಾತಾಡಬಾರ್ದು. ಮಾಮ, ಜಗತ್ ಏನೇ ಹೇಳಿದ್ರು ಕೂಡ ಬೇಜಾರಾಗಲ್ಲ. ಮನೆಯವ್ರು ಹೇಳಿದ್ರೆ ತುಂಬಾನೇ ಬೇಜಾರಾಗತ್ತೆ ಮಾಮ. ಅಯ್ಯೋ ಮಾರಾಯ, ಇದು ಯಾರನ್ನ ಬಿಟ್ಟಿದೆ ಹೇಳು? ಪ್ರಭು ಶ್ರೀರಾಮ ವನವಾಸಕ್ಕೆ ಹೋಗಿದ್ರು ನೋಡು. ಯಾರು ಕಳಿಸಿದ್ರು ಅವರನ್ನ? ಕೈಕೇಯಿ ತಾನೆ. ಅವರ ಮನೆಯ ಜನರೇ ಅವರನ್ನ ಕಳಿಸಿದ್ರು ಅಲ್ವಾ? ಅಂತಹ ಪರಿಸ್ಥಿತಿ ಏನಾದ್ರೂ ಜೀವನದಲ್ಲಿ ಬಂದ್ರೆ ಆ ಪರಿಸ್ಥಿತಿಗೆ ಮನಸ್ಸಿನ ತಯಾರಿ ಮಾಡ್ಕೊಂಡಿರ್ಬೇಕು. ಗಟ್ಟಿಯಾಗಿರ್ಬೇಕು ನಾವು. ಚಿಂತೆ ಮಾಡುವಂತ ಯಾವುದೇ ಕಾರಣ ಇಲ್ಲ. ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ. ಯಾವುದೇ ಪರಿಸ್ಥಿತಿ ಒಂದೇ ತರ ಇರಲ್ಲ ಕಣಪ್ಪ. ಕಾಲ ಬದಲಾಗ್ತಾ ಇರುತ್ತೆ. ಈ ದಿನಗಳು ಸರಿದು ಹೋಗುತ್ತೆ, ಮುಂದೆ ಒಳ್ಳೆಯ ದಿನಗಳು ಬರುತ್ತವೆ. ಬಾ, ಮುಂದೆ ಬಾ. ಸರಿ ಮಾಮ. ಇಲ್ಲಿ ನೋಡು, ನೀನು ನನ್ನ ಜಾಗಕ್ಕೆ ಬಂದಿದೀಯ. ಇವತ್ತಿನಿಂದ ನಿನ್ನ ಸಂಪೂರ್ಣ ಜವಾಬ್ದಾರಿ ನನ್ನದು. ನಿಯತ್ತಿಂದ ನಡ್ಕೊಳ್ಳೋದನ್ನ ಬಿಡಬೇಡ. ಹೊರಡು ಈಗ. ಏನ್ ತೀರ್ಮಾನ ಮಾಡಿದ್ಯಾ ಈಗ? ಯಾವ ವಿಷಯ? ಈಗ ತಿರ್ಗಾ ನನಗ್ ಕೇಳು ಯಾವ ವಿಷಯ ಅಂತ. ನಿನ್ ಹೇಳಿ ಹೇಳಿ ಸಾಕಾಗಿದೆ ನನ್ಗೆ, ಆದ್ರೆ ಬುದ್ಧಿ ಮಾತ್ರ ಬರ್ಲಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಅಷ್ಟೊಂದು ಬೈತೀಯ ಅವನಿಗೆ? ಬೇರೆ ಕೆಲಸ ಹುಡುಕ್ತಾನೆ ಬಿಡು. ಪ್ರತಾಪ್, ಇದೇನಪ್ಪ ಮನೇಲಿ? ಯಾರು ಬಂದ್ರು ಈ ಹೊತ್ತಲ್ಲಿ? ಅಯ್ಯೋ, ಹೋಗ್ ನೋಡು ಮೊದ್ಲು. ಏನೋ, ಏನಾಯ್ತು? ಪತ್ರ ಬಂದಿದೆ ನನ್ನ ಹೆಸರಿಗೆ. ಯಾರದ್ದು? ನೋಡ್ತೀನಿ ಅಪ್ಪ. ಅಪ್ಪ, ನನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ. ಅಯ್ಯೋ ಮಗನೇ, ಏನ್ ಹೇಳ್ತಿದ್ಯಾ? ಹೌದು ಅವ್ವ, ನೋಡಿದ್ಯಾ? ಸರ್ಕಾರಿ ಪತ್ರ ಬಂದಿದೆ ನನ್ನ ಹೆಸರಿಗೆ. ನಿನ್ನ ಅದೃಷ್ಟ ಚೆನ್ನಾಗಿದೆ ಮಗನೇ. ಅವ್ವ, ಈಗ್ಲಾದ್ರೂ ಸಂತೋಷ ಆಯ್ತಲ್ವಾ ನಿನ್ಗೆ? ಈಗ್ಲಾದ್ರೂ ನಿನ್ನ ಆಸೆ ಈಡೇರಿದೆ ಅಲ್ವಾ? ಇನ್ಮೇಲೆ ನಾನು ಮನೇಲಿ ಕೂತಿರಲ್ಲ. ಇನ್ ಮುಂದೆ ಕೆಲ್ಸಕ್ಕೆ ಹೋಗ್ತೀನಿ. ಮನೆಗೆ ಹಣ ಕೂಡ ಬರುತ್ತೆ. ನಂತರ ನೀನ್ ಎಲ್ಲಾ ಬೈಕೆಗಳನ್ನ ಈಡೇರಿಸ್ತೀನಿ ನಾನು. ನನ್ಗಂತೂ ನಂಬಿಕೆ ಬರ್ತಿಲ್ಲ. ಅದೇಗ್ ಸರ್ಕಾರಿ ಕೆಲಸ ಸಿಗುತ್ತೆ ನಿನ್ಗೆ? ಯಾರೋ ನಿನಗ್ ತಮಾಷೆ ಮಾಡ್ಬೇಕು ಅಂತ ಈ ಪತ್ರ ಕಳಿಸಿದ್ದಾರೆ ಅನ್ಸುತ್ತೆ. ಇಲ್ಲ ಅವ್ವ, ಇದ್ರ ಮೇಲೆ ಸರ್ಕಾರ ಟಸ್ಸೇ ಇದೆ. ಮತ್ತೆ ಇದರಲ್ಲಿ ಎಲ್ಲಾನು ವಿವರವಾಗಿ ಬರ್ದಿದ್ದಾರೆ.